ಕರ್ನಾಟಕ ರತ್ನ ಅಪ್ಪು ನಮ್ಮನ್ನಗಲಿ ಇಂದಿಗೆ 4 ವರ್ಷವೇ ಆಗಿದೆ. ಇವತ್ತು ಪುಣ್ಯ ಸ್ಮರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಗಮನಿಸ್ತಾ ಇದ್ದೀರಾ. ಪೂಜಾ ಕಾರ್ಯಗಳಲ್ಲಿ ಭಾಗಿಯಾಗಿರುವಂಥದ್ದು ಕುಟುಂಬಸ್ಥರು. ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ ಹಿನ್ನೆಲೆ ಸ್ಮಾರಕಕ್ಕೆ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ದೂರಗಳಿಂದ ಅಭಿಮಾನಿಗಳು ಕೂಡ ಆಗಮಿಸಿದ್ದಾರೆ. ಇನ್ನು ಕುಟುಂಬಸ್ಥರು ಕೂಡ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕರುನಾಡಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಧನರಾಗಿ 4 ವರ್ಷ ಕಳೆದಿದೆ. ಭೌತಿಕವಾಗಿ ನಮ್ಮೊಂದಿಗೆ ಇರದೇ ಇದ್ರೂ ಕೂಡ ಅಪ್ಪು ಅಭಿಮಾನಿಗಳ ಮನದಲ್ಲಿ ಮತ್ತು ಅವರು ಮಾಡಿದಂಥ ಸಿನಿಮಾಗಳಲ್ಲಿ ಮತ್ತು ಅವರು ಮಾಡಿದಂಥ ಸಹಾಯಗಳಲ್ಲಿ ಮಾನವೀಯತೆಯಲ್ಲಿ ಅವರು ಯಾವಾಗಲೂ ಅಮರರಾಗಿರ್ತಾರೆ. ಇವತ್ತು 4ನೇ ಪುಣ್ಯ ಸ್ಮರಣೆ ಪ್ರಯುಕ್ತ ಅಪ್ಪು ಸಮಾಧಿಗೆ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದ್ದು ಬೆಳಗ್ಗಿನಿಂದಲೇ ಅಭಿಮಾನಿಗಳು ಆಗಮಿಸ್ತಾ ಇದ್ದು ಅಪ್ಪುವನ್ನು ಸ್ಮರಿಸ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಸದಸ್ಯರು ಕೂಡ ಆಗಮಿಸಿ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಈ ಒಂದು ಪೂಜಾ ಕಾರ್ಯಕ್ಕೆ ಅನೇಕರು ಬಂದಿದ್ದಾರೆ. ಯುವರಾಜ್ ಕುಮಾರ್ ಅವರ ಆಗಮನವೂ ಕೂಡ ಆಗಿದೆ. ಯುವರಾಜ್ ಕುಮಾರ್ ಬರ್ತಾ ಇದ್ದ ಹಾಗೆ ಅಭಿಮಾನಿಗಳು ಕೈ ಬೀಸಿದ್ದಾರೆ. ಅಭಿಮಾನಿಗಳ ತವರು ಕೂಡ ಕೈ ಬೀಸಿ ಕರೆದಿದ್ದಾರೆ. ಯಾಕಂದರೆ ಅಲ್ಲಿ ಅಪ್ಪುಗೆ ಜೈಕಾರ ಮೊಳಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅಪ್ಪುವನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಇನ್ಯಾರಲ್ಲೋ ಅವರನ್ನು ನೋಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಪ್ಪುಗೆ ಸರಿಸಾಟಿ ಯಾರು ಇಲ್ಲದೆ ಇದ್ರೂ ಕೂಡ ಯಾರಾದರೂ ಮಾತನಾಡಿಸಿದಾಗ ಅವರ ಫ್ಯಾಮಿಲಿಯವರು ಎಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಅಥವಾ ಅವ್ರು ಜೈಕಾರ ಹಾಕುವಾಗ ಅವ್ರ ಕಡೆ ನೋಡಿದ್ರೇ ಅವರಿಗೊಂದು ಏನೋ ಒಂಥರ ಸಮಾಧಾನ, ಅಪ್ಪು ಇದ್ದಾರೇನೋ ಅನ್ನೋ ಥರದ್ದು ಭಾವನೆ. ಅವರಿಗೆ ಕುಟುಂಬಸ್ಥವರಿಗೆ ಬೇಸರ. ಯಾಕಂದರೆ ಚಿಕ್ಕ ವಯಸ್ಸಿನಿಂದಲೂ ಜೊತೆಗೆ ಇರ್ತಾರೆ, ನೋಡಿರ್ತಾರೆ, ಸಮಯ ಕಳೆದಿರ್ತಾರೆ. ಇಷ್ಟು ಬೇಗ ಎಲ್ಲರನ್ನು ಬಿಟ್ಟು ಹೊರಟೋಗ್ಬಿಡ್ತಾರೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ. ಸೊ ಇವತ್ತು ಅಪ್ಪು ಪುಣ್ಯ ಸ್ಮರಣೆ ಹಿನ್ನೆಲೆ ಕಂಠೀರವ ಸ್ಟುಡಿಯೋ ಬಳಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಸ್ಮಾರಕಕ್ಕೆ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ದೂರಗಳಿಂದ ಅಭಿಮಾನಿಗಳು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದು ಪುನೀತ್ ಸ್ಮಾರಕಕ್ಕೆ ನಮಿಸ್ತಾ ಇದ್ದಾರೆ. ನೋಡಿ, 2021 ಅಕ್ಟೋಬರ್ 29 ಅಂತ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದು ಎಲ್ಲವನ್ನ ಬಿಟ್ಟು ಹೊರಟಿತ್ತು. ಇವತ್ತಿಗೂ ಆ ದಿನವನ್ನು ಯಾರು ಮರೆಯೋದಕ್ಕಾಗೋದೂ ಇಲ್ಲ. ಅದೊಂದು ಕೆಟ್ಟ ದಿನ, ಬ್ಲ್ಯಾಕ್ ಡೇ, ಬ್ಲ್ಯಾಕ್ ಇಯರ್ ಅಂತ ಕರೆಸ್ಕೊಂಡಿದ್ದಂಥ ದಿನ ಅದು. ಇವತ್ತಿಗೂ ಈ ದಿನ ಬಂತು ಅಂತಂದರೆ ಅಪ್ಪು ಅಭಿಮಾನಿಗಳ ಮನಸ್ಸಲ್ಲಿ ಒಂಥರ ಬೇಸರ, ಕಳವಳ. ಯಾಕಂದರೆ ಬೇರೆ ಟೈಮಲ್ಲಿ ಅಪ್ಪು ಜೊತೆಗೇ ಇದ್ದಾರೆ ಅನ್ನೋ ಥರದ ಭಾವನೆ. ಇದೊಂದು ದಿನನ ಮಾತ್ರ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೊಂದು ದಿನವನ್ನು ಬಿಟ್ಟು ಮಾತ್ರ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಯಾಕಾದರೂ ಈ ದಿನ ಬರುತ್ತೋ, ಈ ದಿನ ಇಲ್ಲದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋ ಥರದೊಂದು ಭಾವನೆ ಇದೆ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಕಿರಿಯ ಪುತ್ರನಾಗಿದ್ದ ಪುನೀತ್ ರಾಜ್ಕುಮಾರ್ ಮನೆಯವರ ಅಚ್ಚುಮೆಚ್ಚಿನ ಅಪ್ಪು ಆಗಿದ್ರು. ಪ್ರೀತಿಯ ಮನೆ ಮಗನನ್ನು ಕಳ್ಕೊಂಡ ಕುಟುಂಬ ಈಗಲೂ ಕೂಡ ಕಣ್ಣೀರು ಹಾಕ್ತಾ ಇದೆ. ಅಪ್ಪು ಕಣ್ಮರೆಯಾಗಿ 4 ವರ್ಷ ಕಳೆದಿದ್ರು ನಮ್ಮೊಂದಿಗೆ ಇದ್ದಾರೆ ಎನ್ನುವಂಥ ಭಾವನೆ ಅಂತೂ ಎಲ್ರಿಗೂ ಇದೆ. 10 ಗಂಟೆ ಸುಮಾರಿಗೆ ಎಲ್ಲ ಆಗಮಿಸಿದ್ರು ಕುಟುಂಬಸ್ಥರು. ಸ್ಮಾರಕಕ್ಕೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನು ಸ್ಮಾರಕದ ಬಳಿ ಅನ್ನದಾನ, ರಕ್ತದಾನವನ್ನು ಕೂಡ ಮಾಡಲಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಜೊತೆ ಇಲ್ಲದೆ ಇದ್ದರೂ ಅವರು ಮಾಡಿದಂಥ ಸಾಮಾಜಿಕ ಕೆಲಸ, ಜನಸೇವೆಗಳು ಜೀವಂತವಾಗಿರುವಂಥದ್ದು. ಒಂದು ಕೈಯಲ್ಲಿ ಕೊಟ್ಟಿದ್ದು ಮತ್ತೊಂದು ಕೈಗೆ ಗೊತ್ತಾಗಬಾರ್ದು ಎಂಬ ತತ್ವ ನಂಬಿದ್ದ ಅಪ್ಪು ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದು ಇವುಗಳನ್ನು ಇಂದಿಗೂ ಜನರು ನೆನಪಿಸಿಕೊಳ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಅಪ್ಪು 4ನೇ ಪುಣ್ಯ ಸ್ಮರಣೆ ಹಿನ್ನೆಲೆ ಕಂಠೀರವ ಸ್ಟುಡಿಯೋ ಬಳಿ ಇರುವಂಥ ಸ್ಮಾರಕದಲ್ಲಿ ಅನ್ನದಾನ, ರಕ್ತದಾನ, ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆಯನ್ನು ಮಾಡಲಾಗ್ತಾ ಇದೆ. ಇವತ್ತು ಇಡೀ ದಿನ ಅಭಿಮಾನಿಗಳಿಗಾಗಿ ಅನ್ನದಾನ ಕಾರ್ಯಕ್ರಮವನ್ನು ಕೂಡ ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ. ಕೆಲವರು ಈ ತಿಂಗಳು ಪೂರ್ತಿ ಅಪ್ಪು ಅವರನ್ನು ಜೀವಂತವಾಗಿರಿಸೋದಕ್ಕೆ, ಅವರು ಮಾಡಿದಂಥ ಕೆಲಸಗಳನ್ನು ಜೀವಂತವಾಗಿರಿಸೋದಕ್ಕೆ ಈ ಥರದ ದಾನಗಳನ್ನು ಮಾಡ್ತಾರೆ. ಎಲ್ಲವೂ ಕೂಡ ಅಪ್ಪುಗಾಗಿ. ಇದ್ದಾಗಲೂ ಅದೇ ಪ್ರೀತಿ, ಭೌತಿಕವಾಗಿ ಇಲ್ಲದೆ ಇದ್ದಾಗಲೂ ಕೂಡ ಅಷ್ಟೇ ಪ್ರೀತಿ ಅಭಿಮಾನಿಗಳು ತೋರಿಸ್ತಾ ಇರುವಂಥದ್ದು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ನೆರವೇರುತ್ತೆ. ಈಗಾಗಲೇ ಎಲ್ಲರೂ ಆಗಮಿಸಿದ್ದಾರೆ. ಶಿವಣ್ಣಗೋಸ್ಕರ ಕಾಯ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಅವರೊಬ್ಬರ ಆಗಮನ ಆಗಬೇಕಾಗಿದೆ. ಆನ್ ದಿ ವೇ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಡೀಟೇಲ್ಸನ್ನು ನೀಡ್ತಾ ಇದ್ರು. ಸೊ ಅವರು ಬಂದ ನಂತರ ಕುಟುಂಬಸ್ಥರು ಈ ಪೂಜಾ ಕಾರ್ಯವನ್ನು ನಡೆಸಿಕೊಡ್ತಾರೆ.
ಇಲ್ಲೇ ಇದ್ದೀನಿ.